ಬಿರುಗಾಳಿನ ನಡುವೆ ವೈಭವದಿಂದ ನಡೆದ ಕೆಳಪೇಟೆ ದುರ್ಗಾದೇವಿ ಜಾತ್ರಾ ಮಹೋತ್ಸವ. ನಗರದ ಕೆಳಗಲಪೇಟೆಯಲ್ಲಿನ ದುರ್ಗಾದೇವಿ ಜಾತ್ರಾ ಮಹೋತ್ಸವವು ಸತತ 6 ವರ್ಷಗಳಿಂದ ಭಕ್ತರ ಹರ್ಷೋದ್ಗಾರದ ಮಧ್ಯೆ ಅದ್ದೂರಿಯಾಗಿ ನೆರವೇರುತ್ತಾ ಬಂದಿದೆ. ಆದರೆ ಈ ಬಾರಿ ವಾಡಿಕೆಯಂತೆ ಮಳೆ ಬರುವುದು ಸಹಜ. ಆದರೆ ಜಾತ್ರಾ ಮಹೋತ್ಸವದಂದು ಏಕಾಏಕಿ ಬಿರುಗಾಳಿ ಸಹಿತ ಮಳೆ ಆರಂಭವಾಯಿತು. ಭಕ್ತರು, ರೈತರ ಮೊಗದಲ್ಲಿ ಖುಷಿಯೋ ಖುಷಿ. ಇದೇ ಖುಷಿಯಲ್ಲಿ ದೇವಿಯ ಆರಾಧನೆ ಮಾಡುತ್ತಾ ತೇರನ್ನ ಎಳೆದರು. ಜಾತ್ರೆಯ ನಿಮಿತ್ತ ದೇವಿಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ವು. ಜಾತ್ರೆಯ ದಿನದಂದು ದೇವಿಯ ಪಲ್ಲಕ್ಕಿಯು ನಗರದ ವಿವಿಧ ಪ್ರಮುಖ ಬೀದಿಗಳಲ್ಲಿ ಕಳಸ ಕೊಂಬುಗಳ ಮೂಲಕ ಮೆರವಣಿಗೆಯನ್ನ ತೆರಳಿ ಸಕಲ ದೇವತೆಗಳಿಗೆ ಉಡಿ ತುಂಬುವ ಮೂಲಕ ಮೆರವಣಿಗೆ ಮಾಡಲಾಯಿತು. ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಜನರು ರಥೋತ್ಸವವನ್ನು ಕಣ್ತುಂಬುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು. ಪ್ರತಿ ವರ್ಷವೂ ಕೂಡ ನಗರದ ಟೆಕ್ಕೇದ್ ದರ್ಗಾದ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಅರ್ಷಫಿ ಮಖಾನ್ದಾರ್ ಪೂಜ್ಯರು ಜಾತ್ರೆಗೆ ತೇರಿಗೆ ದರ್ಗಾವತಿಯಿಂದ ಹೂವಿನ ಮಾಲೆಯನ್ನು ಅರ್ಪಿಸುವ ಮೂಲಕ ಜಾತ್ರೆಗೆ ಭಾವೈಕ್ಯ ಮೆರಗು ಇಲ್ಲಿನ ವಿಶೇಷತೆಯಾಗಿದೆ. ಬಳಿಕ ಪೂಜ್ಯರು ಮಾತನಾಡಿ, ಕೋಟೆ ನಾಡು ಗಜೇಂದ್ರಗಡ 18 ಮಸೀದಿ, 18 ಮಠ, 18 ಬಾವಿಗಳನ್ನು ಒಳಗೊಂಡ ಸೌಹಾರ್ದ ನಗರ ಎಂದರೆ ಖ್ಯಾತಿಯನ್ನ ಪಡೆದಿದೆ. ಈ ನಿಟ್ಟಿನಲ್ಲಿ ಈ ಬಾರಿ ಒಳ್ಳೆಯ ಮಳೆ ಬೆಳೆ, ರೈತರ ಮುಖದಲ್ಲಿ ಮಂದಹಾಸ ಮೂಡಲಿ ಎಂದು ಎಲ್ಲರೂ ಪ್ರಾರ್ಥಿಸೋಣ. ಆ ದೇವಿ ಎಲ್ಲರಿಗೂ ಒಳಿತು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಎಂದು ಭಕ್ತರನ್ನ ಹರಿಸಿದ್ರು. ಬಳಿಕ ಸೋಮನ ಗಾಳಿ ಮಾತನಾಡಿ, ಅನಾದಿ ಕಾಲದಿಂದಲೂ ದೇವಿಯ ಆರಾಧನೆ ಮಾಡುತ್ತಾ ಬಂದಿದ್ದೇವೆ. ದೇವಿಯು ಬಂದ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ವಿಶೇಷ ಶಕ್ತಿಯುಳ್ಳ ಆದಿ ದೇವತೆ ಶ್ರೀ ದುರ್ಗಾದೇವಿಯಾಗಿದ್ದಾಳೆ. ದುರ್ಗಾದೇವಿಯ ಕೃಪೆಗೆ ಪಾತ್ರರಾದ ಎಲ್ಲಾ ಭಕ್ತರಿಗೂ ಆ ದೇವಿ ಇಷ್ಟಾರ್ಥಗಳನ್ನು ಪೂರೈಸಲಿ ಎಂದು ಹಾರೈಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ರವಿ ಶಿಂಗ್ರಿ, ಚನ್ನು ಸಮಗಂಡಿ, ವಿರೂಪಾಕ್ಷ ಅಳವಂಡಿ, ರಾಮಣ್ಣ ಶಿಂಗ್ರಿ, ಲಕ್ಷ್ಮಣ್ ಶಿಂಗ್ರಿ, ನಾಗಪ್ಪ ಸಿಂಗ್ಲಿ, ಅನಿಲ್ ಡೊಳ್ಳಿನ್, ನಾಗೇಶ್ ಕವಡಿಮಟ್ಟಿ, ಬಸವರಾಜ್ ಗೊಂಗಡಶೆಟ್ಟಿಮಠ, ನಾಗಪ್ಪ ಹರ್ತಿ, ಕಳಕಪ್ಪ ಜೂಚುನಿ, ಯಲ್ಲೂಸಾ ಬದಿ, ನಾಗರಾಜ್ ಪವಾರ್, ಶಿವಕುಮಾರ್ ಗೊನ್ನಾಗರ್ ಸೇರಿದಂತೆ ಸಾವಿರಾರು ಭಕ್ತರು ಇದ್ದರು.